ಯುದ್ಧಕ್ಕೆ ನಾವು ಸಿದ್ಧ ಮಾತಿಗೆ ಬದ್ಧ. ಇದು ಸುದೀಪ್ ಅವರು ಹೊಡೆದಂಥ ಡೈಲಾಗು ಆಚೆ. ಇದನ್ನ ದರ್ಶನ್ ಅವರಿಗೆ ಹೇಳಿಬಿಟ್ಟಿದ್ದಾರೆ ನೇರವಾಗಿ ಅನ್ನುವಂಥದ್ದು ಚರ್ಚೆ ಶುರುವಾಯಿತು. ಅದಕ್ಕೆ ತಕ್ಕಂತೆ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು ಕೌಂಟ್ರನ್ನು ಅಟ್ಯಾಕ್ ಮಾಡಿದರು. ಅದಾದ ನಂತರ ಅಭಿಮಾನಿಗಳು ಕೇಳಬೇಕಾ, ಅವರು ಇನ್ನೂ ಬಿಲೋ ದಿ ಬೆಲ್ಟಿಗೆ ಹೋಗ್ಬಿಟ್ಟು ವಾರನ್ನು ಶುರು ಮಾಡಿಕೊಂಡ್ರು. ಇದು ಯಾವುದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಿರ್ಲಿಲ್ಲ. ಆದರೆ ಸುದೀಪ್ ಅವರ ಜೊತೆಗಿದ್ದಂಥವ್ರು ಆಪ್ತರು ಹೇಳೋದು ಇಲ್ಲ ಇದು ಪೈರಸಿ ವಿಚಾರದಲ್ಲಿ ಹೇಳಿರುವಂಥದ್ದು ಅಂತ ಅವರು ಅದಕ್ಕೆ ಸಮಜಾಯಿಸಿಯನ್ನು ಕೊಡೋಕೆ ಬಂದರು. ಬಟ್ ಅದು ಹಂಗಿಲ್ಲ ಅನ್ನುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ. ಈ ಸ್ಟಾರ್ ವಾರ್ ಈಗ ಎಲ್ಲಿಗೆ ಬಂದು ತಲುಪಿದೆ, ಏನು ಸಮಜಾಯಿಸಿ ಕೊಡುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇನ್ನು ಯಾವ ಹಂತಕ್ಕೆ ಇದು ಹೋಗ್ತಾ ಇದೆ ಸ್ಟಾರ್ ವಾರ್ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇದು ಸುದೀಪ್ ವರ್ಸಸ್ ದರ್ಶನ್ ಅನ್ನುವಂಥದ್ದಕ್ಕೆ ತಂದಿಟ್ಟಿದ್ದಾರೆ ಇದನ್ನು ಈಗ. ಚಂದನವನದಲ್ಲಿ ಈಗ ಕಿಚ್ಚನ ಯುದ್ಧದ ಮಾತಿನ ಸಂಚಲನ ಏನುಂಟು ಮಾಡಿದೆ. ನಾವು ಯುದ್ಧಕ್ಕೆ ಸಿದ್ಧ ಮತ್ತೆ ಕೆರಳಿದಂತಹ ಸ್ಯಾಂಡಲ್ವುಡ್ನ ಕೆಂಪೇಗೌಡ ಏನಿದ್ದಾರೆ, ಯಾರ ವಿರುದ್ಧ ಯುದ್ಧ ಅನ್ನುವಂಥದ್ದನ್ನ ಕ್ಲಾರಿಟಿ ಈಗ ಸುದೀಪ್ ಅವರೇ ಕೊಡ್ತಾ ಇದ್ದಾರೆ. ಅವತ್ತೇ ಸ್ಟೇಜ್ ಮೇಲೆ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಚೆಸ್ ಆಡುವಾಗ ಕದ್ದು ಮುಚ್ಚಿ ಚೆಕ್ ಅನ್ನಲ್ಲ. ಹಾಗೆ ಪೈರಸಿ ಬಗ್ಗೆ ವಾರ್ನ್ ಮಾಡಿದ ತಪ್ಪ ನಾನು. ವಿರೋಧಿಗಳಿಗೆ ಡೈರೆಕ್ಟ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪೈಲ್ವಾನ್. ಜಿದ್ದಿಗೆ ಬಿದ್ದು ನಾನು ಮಾತನಾಡ್ತಾ ಇಲ್ಲ. ನನ್ನ ಸಿನಿಮಾವನ್ನು ನಾನು ಕಾಪಾಡಿಕೊಳ್ಬೇಕು. ಚದುರಂಗದಲ್ಲಿ ಚೆಕ್ ಅಂತ ಹೇಳಿನೇ ಹೊಡಿಬೇಕು. ಪೈರಸಿ ಬಗ್ಗೆ ನಾನು ವಾರ್ನ್ ಮಾಡಿದ ತಪ್ಪ. ಯುದ್ಧಕ್ಕೆ ಸಿದ್ಧ ಹೇಳಿಕೆಗೆ ನಟ ಸುದೀಪ್ ಅವರು ಕೊಟ್ಟಂತಹ ಸ್ಪಷ್ಟನೆ ಇದಾಗಿದೆ. ಆ ವೇದಿಕೆಯ ಮೇಲೇ ಪೈರಸಿ ವಿಚಾರದಲ್ಲಿ ನೀವು ಹೇಳಿದ್ದಿದ್ರೆ ಇಷ್ಟೆಲ್ಲವೂ ಕೂಡ ರಾದ್ಧಾಂತಗಳಿಗೆ ಕಾರಣನೇ ಆಗ್ತಾ ಇರಲಿಲ್ಲ. ನಿಮಗೂ ಅದೇ ಬೇಕಾಗಿತ್ತೇನೋ, ಒಂದು ಚಿತ್ರದ ಪ್ರಚಾರನೂ ಸಿಗಲಿ ಅಂತ ಹೇಳಿಕೊಂಡು ಇನ್ನೊಂದು ಕಡೆಗೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋಣ ಅಂತಲೂ ಲೆಕ್ಕಾಚಾರ ಇರ್ಬೋದೇನೋ. ಹಾಗಾದರೆ ಕಿಚ್ಚ ಸುದೀಪ್ ಆಡಿದಂತಹ ಮಾತು ಸ್ಯಾಂಡಲ್ವುಡ್ನಲ್ಲಿ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ವಿಚಾರಕ್ಕೆ ಮತ್ತೊಮ್ಮೆ ಕಿಚ್ಚ ಸುದೀಪ್ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಜಿದ್ದಿಗೆ ಬಿದ್ದು ನಾನು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ಮಾತನಾಡಿಲ್ಲ. ನನ್ನ ಸಿನಿಮಾವನ್ನು ನಾನು ಕಾಪಾಡಿಕೊಳ್ಬೇಕಿತ್ತು. ಪೈರಸಿ ವಿರುದ್ಧ ಮಾತನಾಡಿದೆ. ಚದುರಂಗದಲ್ಲಿ ಚೆಕ್ ಅಂತ ಹೇಳಿನೇ ಹೊಡಿಬೇಕು. ಹೊಡೆಯೋದಿದ್ರೆ ನಾನು ಹಂಗೇನೆ ಹೊಡೆಯೋದು. ಪೈರಸಿ ಬಗ್ಗೆ ನಾನು ವಾರ್ನ್ ಮಾಡಿದ್ದೆ ತಪ್ಪ. ಯುದ್ಧಕ್ಕೆ ಸಿದ್ಧ ಹೇಳಿಕೆಗೆ ನಟ ಸುದೀಪ್ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ, ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ದರ್ಶನ್ ವಿಚಾರಕ್ಕೆ, ದರ್ಶನ್ ಫ್ಯಾನ್ಸ್ ವಿಚಾರಕ್ಕೆ ನಾನು ಮಾತನಾಡಿಲ್ಲ ಅಂಥೇಳಿ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಆಡಿದಂತಹ ಯುದ್ಧದ ಮಾತು ಅಕ್ಷರಶಃ ದರ್ಶನ್ ಫ್ಯಾನ್ಸ್ ಅನ್ನೇ ಟಾರ್ಗೆಟ್ ಮಾಡಿಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಒಂದು ಕಡೆ ದರ್ಶನ್ ಆಪ್ತರು ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಕಿಚ್ಚ ಸುದೀಪ್ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಯೂಶಲಿ ಕಿಚ್ಚ ಸುದೀಪ್ ಈ ರೀತಿಯ ಪ್ರೆಸ್ ಮೀಟನ್ನು ಕರೆಯೋದು, ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬ ರೇರ್. ಅಂಥದ್ರಲ್ಲಿ ಕರೆದು ಕೊಟ್ಟಿದ್ದಾರೆ ಅಂದರೆ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಯಾವ್ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಕಿಚ್ಚ ಸುದೀಪ್ ಯಾವುದೇ ಒಂದು ಹೇಳಿಕೆಯನ್ನು ಕೊಡಬೇಕು ಅಂದರೆ ಅಳೆದು ತೂಗಿ ಕೊಡುವಂತಹ ವ್ಯಕ್ತಿ ಹೇಳಿಕೆಯನ್ನು. ಅಂಥದ್ರಲ್ಲಿ ಈ ರೀತಿಯ ಒಂದು ಹೇಳಿಕೆ ಈ ರೀತಿಯ ಪರಿಣಾಮ ಬೀರುತ್ತೆ ಅಂಥೇಳಿ ಮೊದಲು ಅಂದಾಜು ಮಾಡಿರಲಿಲ್ವಾ? ಅಥವಾ ಎಲ್ಲವೂ ಕೂಡ ಗೊತ್ತಿದ್ದೇನೆ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ರ? ಸಹಜವಾದಂತಹ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಬಟ್ ನಿನ್ನೆ ಈ ಎಲ್ಲ ಗೊಂದಲಗಳಿಗೆ, ಈಗ ಆಗ್ತಾ ಇರುವಂತಹ ಕಾಂಟ್ರವರ್ಸಿಗೆ ಒಂದು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸ ಸುದೀಪ್ ಕಡೆಯಿಂದ ಆಗಿದೆ. ಇಶ್ಯೂಸ್ ದಟ್ ಸ್ಟಾರ್ಟೆಡ್ ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ಕೆ ರೆಡಿ ಆದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರಾ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಆ್ಯಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲ್ ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲಾರ್ದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಬಟ್ ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು.
ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ? ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ? ನಾನು 30 ವರ್ಷ ಆಕ್ಟಿಂಗ್ ಮಾಡಿದವನು, ಅಲ್ಲಿ ಆಕ್ಟ್ ಮಾಡಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ? ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ. ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಸುದೀಪ್ ತುಂಬ ಸೆನ್ಸಿಟಿವ್ ಪರ್ಸನ್ನು, ಎಲ್ಲಿ ತಟ್ಟಿದರೆ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಹಾಗಿದ್ಯೂ ಕೂಡ ಅವರು ಯೋಚನೆ ಮಾಡ್ದೇನೆ, ಇದರ ಪರಿಣಾಮ ಗೊತ್ತಿಲ್ಲದೇನೆ ಸ್ಟೇಟ್ಮೆಂಟ್ ಕೊಟ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರುತ್ತೆ. ಬಟ್ ನೋಡಿ, ಅವರು ನಿನ್ನೆಯ ಪ್ರೆಸ್ ಮೀಟಲ್ಲೂ ಕೂಡ ತುಂಬ ಕನ್ವಿನ್ಸಿಂಗ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಸ್ಪಷ್ಟನೆಗಳಿಗೆ, ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ಹೇಳಿಕೆಯ ಪರಿಣಾಮ, ಇಂಪ್ಯಾಕ್ಟ್ ಏನು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿಯೇ ನಿನ್ನೆ ಅದ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವ ಕೆಲಸ ಆಗಿದೆ. ಬಟ್ ಈಗ ಶುರುವಾಗಿರುವಂತಹ ಈ ಯುದ್ಧ, ಕಿಚ್ಚನ ಮಾತಿನಿಂದ ಹೊತ್ತಿಕೊಂಡಿರುವಂತಹ ಕಿಚ್ಚು ಸದ್ಯಕ್ಕಾರುವ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ ರೆಡಿ ಆದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ. ಇವಾಗ ನೀವು ಕೇಳಿದ್ರಿ ಏನ್ ಸ್ಟೆಪ್ ತಗೊಂತಾ ಇದೀರ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲಾರ್ದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಬಟ್ ಮಾಡಿ, ಏನ್ ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ? ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ? ನಾನು 30 ವರ್ಷ ಆಕ್ಟಿಂಗ್ ಮಾಡಿದವನು, ಅಲ್ಲಿ ಆಕ್ಟ್ ಮಾಡಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ? ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ. ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿ. 25ಕ್ಕೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಕಿಚ್ಚ ಸುದೀಪ್ ಪ್ರತಿ ಮಾತಿನಲ್ಲೂ ಕೂಡ ಒಂದು ಅರ್ಥ ಇರುತ್ತೆ, ಒಂದು ವೆಯ್ಟೇಜ್ ಇರುತ್ತೆ. ಸುಖ ಸುಮ್ಮನೆ ಹೇಳಿಕೆ ಕೊಡುವಂತಹ ವ್ಯಕ್ತಿಯಲ್ಲ. ಪೈರಸಿ ಹೆಸರನ್ನು ಬಳಸದೇನೆ ಕೊಟ್ಟಿರುವಂತಹ ಈ ಹೇಳಿಕೆ, ಅದು ಯಾವ್ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅವರಿಗೊಂದು ಅಂದಾಜಿರುತ್ತೆ. ಹಾಗಿದ್ದೂ ಕೂಡ ಈ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ತೆರೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅದರ ಹಿಂದಿನ ಉದ್ದೇಶ ಏನಾಗಿತ್ತು? ಜೊತೆಗೆ ಈಗ ತೆರೆ ಎಳೆಯೋದಕ್ಕೆ ಸುದೀಪ್ ಮುಂದಾದರೂ ಕೂಡ ಈ ಯುದ್ಧ ಸದ್ಯಕ್ಕೆ ನಿಲ್ಲೋಕೆ ಹಾಗೆ ಕಾಣಿಸ್ತಾ ಇಲ್ವಾ ಅಂಥೇಳಿ? ಖಂಡಿತ ಪ್ರೇಮ. ಅಂದರೆ ಈಗ ಕಿಚ್ಚ ಸುದೀಪ್ ಹೇಳ್ತಾ ಇರುವಂಥದ್ದು ಏನಂದರೆ, ದೊಡ್ಡ ಮಟ್ಟದ ಹುನ್ನಾರ ನನ್ನ ಹಿಂದಿನ ಸಿನಿಮಾ ಅಂದರೆ ಪೈಲ್ವಾನ್ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಆಗಿತ್ತು. ಆಗಲೂ ಕೂಡ ಹಲವರು ಪೈರಸಿಯನ್ನು ಮಾಡಿ ಅದನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗಲೂ ಕೂಡ ನನಗೆ ಬಂದಂಥ ಮಾಹಿತಿಯ ಪ್ರಕಾರ ಅದು ಕೂಡ ನನ್ನ ಆಪ್ತರೇನಿದ್ದಾರೆ, ರಾಜುಗೌಡ ಆಗಿರ್ಬೋದು, ಚಂದ್ರಚೂಡ ಅವರಾಗಿರ್ಬೋದು, ಇವರ ಹೆಸರುಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ನನ್ನ ಜೊತೆಗೆ ಕಾರ್ನಲ್ಲಿ ಇದ್ದಂಥ ಸಂದರ್ಭದಲ್ಲೇ ನನಗೊಂದು ಕಾಲ್ ಬಂತು, ಪೈರಸಿಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಾಲ್. ಅದು ದೊಡ್ಡ ಒಂದು ಪಡೆ ರೆಡಿ ಆಗಿದೆ ಹೊರಗಡೆ, ತುಂಬಾ ದುಡ್ಡನ್ನು ಖರ್ಚು ಮಾಡೋದಕ್ಕೂ ಕೂಡ ಅವ್ರು ರೆಡಿ ಆಗಿದ್ದಾರೆ. ಯಾಕಂದರೆ ಸಿನಿಮಾವನ್ನು ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಥರದ ಹೇಳಿಕೆಯನ್ನು, ಅಂದರೆ ಕಾಲ್ ಬಂದಿತ್ತು. ಅದರಿಂದಾಗಿ ನಾವು ಒಂದು ರೀತಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ನಾನು ಹುಬ್ಬಳ್ಳಿಯ ಸ್ಟೇಜ್ ಮೇಲೆ ಮಾಡಿದೆ ಅನ್ನುವಂಥ ಸಮಜಾಯಿಷಿಯನ್ನು ಕಿಚ್ಚ ಸುದೀಪ್ ಅವರು ಕೊಡ್ತಾ ಇದ್ದಾರೆ. ಆದರೆ ಇದು ಕನ್ವೆ ಆಗಿರುವಂಥ ರೀತಿ ಏನಿದೆ, ಡಿ ಬಾಸ್ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಇದನ್ನು, ಅಂದರೆ ಪಡೆ ಅಂತ ಏನು ಕರೆದಿದ್ದಾರೆ ಅದನ್ನು ನಮಗೆ ಕರೆದಿರುವಂಥದ್ದು, ಈಗ ಅವರು ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಥರದ ಕಮೆಂಟ್ಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದರೆ
ಪೈರಸಿ ಅನ್ನುವಂಥ ಒಂದೇ ಒಂದು ಪದವನ್ನು ಸುದೀಪ್ ಅವರು ಅವತ್ತು ಬಳಕೆಯನ್ನು ಮಾಡಬೇಕಾಗಿತ್ತು, ಆದರೆ ಬಳಕೆ ಮಾಡಿಲ್ಲ ಅನ್ನುವಂಥದ್ದು ಇದು ಯಾವಾಗ ಇದು ಒಂದು ರೀತಿ ಕಾಂಟ್ರವರ್ಸಿ ಆಯಿತು. ವಿಜಯಲಕ್ಷ್ಮಿ ಅವರು ಹೇಳಿಕೆ, ಪರೋಕ್ಷವಾದಂಥ ಹೇಳಿಕೆ ಏನಿದೆ ಅದಾಗಿರ್ಬೋದು, ಜೊತೆಗೆ ದರ್ಶನ್ ಫ್ಯಾನ್ಸ್ ಈ ರೀತಿಯಾಗಿ ಯಾವಾಗ ಪ್ರತಿರೋಧವನ್ನು ಕೊಡೋದಕ್ಕೆ ಮತ್ತು ಇದು ನಮಗೆ ಹೇಳಿದ್ದು ಅನ್ನುವಂಥದ್ದನ್ನು ಹೇಳೋದಕ್ಕೆ ಶುರುವಾದರು. ನಂತರ ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ಅದಾದ ನಂತರ ಯಾರು ಕೂಡ ಅಂದರೆ ವಿಜಯಲಕ್ಷ್ಮಿ ಅವರು ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿಲ್ಲ. ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದೇ ಈಗ ಕುತೂಹಲ ಇರ್ಬೋದು. ಆದರೆ ಈಗ ಫ್ಯಾನ್ಸ್ ಏನಿದ್ದಾರೆ, ಫ್ಯಾನ್ಸ್ ಇದನ್ನ ಇಲ್ಲಿಗೆ ಬಿಡುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಯಾಕಂದರೆ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಅಂದರೆ ಇದು ಸುದೀಪ್ ಅವರು ಬೇಕು ಅಂತಲೇ ಪೈರೇಸಿ ಅನ್ನುವಂಥ ವಿಚಾರವನ್ನು ಮಾತಾಡದೆ ಒಂದು ಪಡೆ ಅಥವಾ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ದೊಡ್ಡ ಮಟ್ಟದ ಹಣವನ್ನು ಕೂಡ ಖರ್ಚು ಮಾಡ್ತಿದ್ದಾರೆ ಅನ್ನುವಂಥ ಹೇಳಿಕೆ ಏನಿದೆ, ಇದು ಬೇಕು ಅಂತಲೇ ನಮ್ಮ ಮೇಲೆ ಬೆಟ್ಟಿ ತೋರಿಸುವಂಥ ಕೆಲಸ, ಇದು ಬೇಕು ಅಂತ ನಮ್ಮ ಹೆಗಲ ಮೇಲೆ ಗೂಬೆ ಹೊರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಈಗ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.